ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮತ್ತೊಂದು ಮಿನಿ ವ್ಲಾಗ್. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಎಲ್ಲರೂ ಕೂಡ ಸೀರೆ ಪರ್ಚೇಸ್ ಮಾಡೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗಪ್ಪ ಡೆಕೋರೇಷನ್ ಮಾಡೋದು, ದೇವ್ರನ್ನ ಹೇಗೆ ಕೂರಿಸೋದು, ಹೇಗೆಲ್ಲ ಅಲಂಕಾರ ಮಾಡೋದು, ಇದೇ ಯೋಚನೆಯಲ್ಲಿ ಎಲ್ಲ ಹೆಣ್ಮಕ್ಳು ಕಳೆದೋಗಿರ್ತಾರೆ ಅಂತ ನನಗೂ ಗೊತ್ತು. ಸೊ ಅದೇ ಪರಿಸ್ಥಿತಿಯಲ್ಲಿ ನಾನು ಕೂಡ ಇದ್ದೀನಿ. ಇವಾಗ ಹಬ್ಬಕ್ಕೆ ಏನು ತೊಗೊಳ್ಬೋದು, ಯಾವ ಥರ ಸೀರೆ ತೊಗೊಳ್ಬೇಕು, ಸೀರೆ ಹೇಗೆ ಉಡಿಸ್ಬೇಕು, ಈ ಸರಿ ಹೇಗೆ ದೇವರನ್ನ ಅಲಂಕಾರ ಮಾಡಬೇಕು ಅನ್ನೋದರಲ್ಲೇ ನನ್ನ ಟೆನ್ಷನ್ ಕೂಡ. ಇವತ್ತು ನಾನು ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಹಾಗೆ ಒಂದು ಪ್ರಾಡಕ್ಟನ್ನು ಕೂಡ ತೋರಿಸ್ತಾ ಇದೆ. ಇದರೊಳಗೆ ನಾವು ಹೇರ್ ಕರ್ಲ್ ಮಾಡ್ಬೋದು, ತುಂಬ ಚೆನ್ನಾಗಿ ಹೇರ್ ಕರ್ಲ್ ಆಗುತ್ತೆ. ಇದರ ಬಗ್ಗೆ ನಿಮ್ಗೆ ಏನಾದರೂ ಬೇಕಂತಂದರೆ ಫುಲ್ ಡೀಟೇಲ್ ವಿಡಿಯೋನ ನಾನು ಇವತ್ತಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಮನೆ ಪೂಜೆ ಮಾಡಿಬಿಟ್ಟು ನಾನು ಕೂಡ ಹೊರಟೆ. ಗೊತ್ತಿಲ್ಲ, ನನಗೆ ಯಾವ ಥರ ಐಡಿಯಾನೂ ಇರಲಿಲ್ಲ. ಪರ್ಟಿಕ್ಯುಲರ್ ಇದೇ ಥರ ಸೀರೆ ತರಬೇಕು, ಇದೇ ಡಿಸೈನ್ ತರಬೇಕು, ಇದೇ ಕಲರ್ ತರಬೇಕು ಅಂತ. ಅಲ್ಲಿ ಹೋಗ್ತೀನಿ, ಯಾವ ಸೀರೆ ಇಷ್ಟ ಆಗುತ್ತೆ, ಆ ಟೈಮಿಗೆ ನನಗೆ ಯಾವುದು ಸೂಟ್ ಅನಿಸುತ್ತೆ ಅದನ್ನು ತೊಗೊಂಡು ಬರ್ತೀನಿ. ನನಗೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಬೇಡ ಅಂತ ಹೇಳಿದೆ, ಯಾಕೆ ರೀಸೆಂಟಾಗಿ ತೊಗೊಂಡಿದ್ದೆ ಚಿಫಾನ್ ಸ್ಯಾರಿ ಒಂದು ಕೊಡಿಸಿದ್ರು ದೇವ್ರಿಗೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಸಿಲ್ಕ್ ಸ್ಯಾರಿ ಒಂದು